ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆ ಗುಂಡಿ ವಿಚಾರಕ್ಕೆ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿರೋದು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳನ್ನ ಬೆಂಡೆತ್ತಿದ್ದಾರೆ ಸಚಿವರು. ರಸ್ತೆ ಗುಂಡಿಯಿಂದ ಬೆಂಗಳೂರು ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಗುಂಡಿ ಬೀಳದಂತೆ ರಸ್ತೆ ಮಾಡೋದು ಆಗೋದಿಲ್ವಾ ನಿಮಗೆ? ಬೇರೆ ರಾಜ್ಯದಲ್ಲೂ ಕೂಡ ರಸ್ತೆಯನ್ನು ಮಾಡ್ತಾರೆ, ನಿಮ್ಗೆ ಯಾಕೆ ಆಗಲ್ಲ ಹೇಳ್ರಿ? ಎಂಜಿನಿಯರ್ಸ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿ ಅಥಾರಿಟಿಯ ಅಧಿಕಾರಿಗಳೊಂದಿಗೆ ಇವತ್ತು ಸಭೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆ ಗುಂಡಿ ವಿಚಾರವಾಗಿ ಬೆಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಹೀಗಾಗಿ ಸಚಿವರು ಕೂಡ ಸರಿಯಾಗಿ ಅಧಿಕಾರಿಗಳಿಗೆ, ಎಂಜಿನಿಯರ್ಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಬೇರೆ ರಾಜ್ಯದಲ್ಲಿ ರೋಡ್ ಮಾಡ್ತಾರಲ್ಲ, ಹಂಗೆ ಯಾಕೆ ನಿಮ್ಗೆ ಮಾಡೋಕ್ಕಾಗಲ್ಲ ಅಂತೇಳಿ ನೇರವಾಗಿ ಪ್ರಶ್ನೆಯನ್ನು ಕೂಡ ಎಂಜಿನಿಯರ್ಸ್ಗಳಿಗೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಕೃಷ್ಣ ಬೈರೇಗೌಡರು ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಏನಾಗಿತ್ತು ಅಂತೇಳಿ. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡ್ಬೋದು. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ನೀವು ನಡೆಸಬೇಕು. ಇದು ಚೀಫ್ ಇಂಜಿನಿಯರ್ಸು ಇದ್ದೀರಾ, ನನಗೆ ಅರ್ಥ ಆಯ್ತು, ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇರೋದು ಏನಿದೆ ರೋಡಲ್ಲಿ ಇದೆ ಅಂತದ್ದು. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್. ಬೆಂಗಳೂರು ಅಂದ್ರೆ ಪಾಟೋಲ್ ಬಿಟ್ಟು ಇನ್ನೊಂದು ಸರ್ತೆ ಏನ್ ಹೇಳಿಯಪ್ಪ ಯಾರಾದ್ರು ಇಂಜಿನಿಯರ್ಸ್? ಪಾಟೋಲ್ ಇಲ್ಲದೆ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬರದ ಹಾಗೆ ಅಕ್ಕಪಕ್ಕ ಈಗ ನಾನು ಯಾವ್ದು ರಾಜ್ಯ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಇದ್ದಾರೆ. ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟೋಲ್ ಇಲ್ದಂಗೆ ರಸ್ತೆ ಮಾಡಿದಾರ ಇಲ್ವಾ? ನಿಮ್ಗೆ ಏನ್ ಕಷ್ಟ? ಸಿಂಪಲ್. ನಾನು ಇದನ್ನ ಒಂದು ಉದಾಹರಣೆ ರೂಪದಲ್ಲಿ ಈ ಪ್ರಶ್ನೆನ ಪದೇ ಪದೇ ಹೇಳ್ತಾ ಇದ್ದೀನಿ. ಇದೊಂದು ಉದಾಹರಣೆ ಅಷ್ಟೇ, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಾವು ಮಾಡೋ ಎಲ್ಲಾ ಕೆಲಸಕ್ಕೂ. ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಮಾಡ್ತಾ ಇಲ್ಲ, ಆದ್ರೆ ಇಲ್ಲಿ ಆಗುವಷ್ಟು ಚರ್ಚೆ ಬೇರೆಲ್ಲೂ ಕೂಡ ಆಗೋದಿಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಇವತ್ತು ಈ ನಗರೀಕರಣ ಇದೆಯಲ್ಲ, ಅರ್ಬನೈಸೇಷನ್, ಇಡೀ ಭಾರತ ದೇಶದ ಸಮಸ್ಯೆ. ಎಲ್ಲ ಕಡೆನೂ ಫೇಸ್ ಮಾಡ್ತಾ ಇದ್ದೇವೆ, ಬೆಂಗಳೂರಿನಲ್ಲೂ ಫೇಸ್ ಮಾಡ್ತಾ ಇದ್ದೇವೆ. ಹಾಗಂತೇಳಿ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ಇದು ಒಂದು ಸವಾಲು. ನನ್ನ ಪ್ರಕಾರ ನಗರೀಕರಣ ಒಂದು ಸವಾಲು. ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕು. ಇವತ್ತಿಗೆ ಇಷ್ಟು ಸಾಕು, ಎಲ್ಲ ಒಂದೇ ದಿನಕ್ಕೆ ಮುಗಿಸಕ್ ಆಗೋದಿಲ್ಲ. ನಿಮ್ದೊಂದು ಲಾಸ್ಟ್, ಅವ್ರದೊಂದು ಲಾಸ್ಟ್, ಅವ್ರದೊಂದು ಲಾಸ್ಟ್, ಅವ್ರದೊಂದು ಲಾಸ್ಟ್. ಹೌದು. ಇಲ್ಲ, ಇದು ನಾವು GBA ಇದನ್ನ ರೂಪಿಸೋವಾಗ, ವಿನ್ಯಾಸ ಮಾಡುವಾಗ, ಅಂದ್ರೆ ಡಿಸೈನ್ ಮಾಡೋವಾಗಲೇ ಈ ಸಮಸ್ಯೆ ಸರ್ಕಾರದ ಗಮನದಲ್ಲಿತ್ತು. ಒಂದೆರಡು ಪಾಲಿಕೆಗಳಿಗೆ ಆರ್ಥಿಕ ಕೊರತೆ ಆಗುತ್ತೆ ಅನ್ನುವಂತಹದ್ದು ಆಗಲೇ ಅಂದಾಜು ಮಾಡಲಾಗಿತ್ತು. ಅಂದಾಜು ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳು ಕೂಡ ಕೆಲವು ಆಗ್ಲಿಂದಾನೇ ಚರ್ಚೆಯಲ್ಲಿ ಇದೆ, ಈಗಲೂ ಸರ್ಕಾರದಲ್ಲಿ ಇದೆ. ಸೊ ಇನ್ನೂ ತೀರ್ಮಾನ ಆಗಿಲ್ಲದೆ ಇರೋದ್ರಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅದಕ್ಕೆ ಹೇಗೆ ಪರಿಹಾರ ಮಾಡಬೇಕು ಅಂತಾನೂ ಕೂಡ ಸರ್ಕಾರದ ಹಂತದಲ್ಲಿ ಸೊಲ್ಯೂಷನ್ಸ್ ಇದೆ. ಯಾರಿಗೆ ಆರ್ಥಿಕ ಕೊರತೆ ಇದೆ ಆ ಕೊರತೆಯನ್ನ ಹೇಗೆ ಸರಿದೂಗಿಸ್ಬೇಕು ಅಂತ ಕೆಲವು 1-2-3 ಆಪ್ಷನ್ಸ್ ಇದೆ ಗವರ್ಮೆಂಟ್ ಅಲ್ಲಿ. ಯಾವುದು ಈಗ ಡಿಸಿಷನ್ ಆಗಿಲ್ಲದೆ ಇರೋದ್ರಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಏನಾದ್ರೂ ಒಂದು ರೂಪದಲ್ಲಿ ಆ ಕೊರತೆಯನ್ನ ನೀಗಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ. ಆದ್ರೆ ಹಾಗಂತೇಳಿ ನಾವು ಪ್ರಾಬ್ಲಮ್ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀವಿ.
ಮಾಡೋಣ, ಡಿಸ್ಕಸ್ ಮಾಡೋಣ. ಒಂದೇ ದಿನ ಎಲ್ಲ ಎಲೆಕ್ಷನ್ ಮಾಡ್ಬೇಕಾಗುತ್ತಪ್ಪ. ನೋಡಿ, ರೆಡಿ ಇದ್ದೀವಿ, ಇಲ್ಲ ಎಲೆಕ್ಷನ್. ಥ್ಯಾಂಕ್ ಯು ಎಲ್ಲರಿಗೂ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳ ಜೊತೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಸಭೆ ಕರೆದ್ರು. ಸಭೆಯಲ್ಲಿ ಒಂದಷ್ಟು ಆಡಳಿತ ಸುಧಾರಣೆ ಕುರಿತಂತೆ ಚರ್ಚೆಯನ್ನ ಅಧಿಕಾರಿಗಳ ಜೊತೆಯಲ್ಲಿ ಮಾಡಲಾಗಿದೆ. ಎಲ್ಲ ಪಾಲಿಕೆಯ ಮುಖ್ಯಸ್ಥರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಾರ್ಡ್ ವಾರು ಪ್ರಗತಿ ಹೇಗಾಗಬೇಕು, ಹಾಗೆಯೇ ಬೆಂಗಳೂರು ಹೇಗೆ ಅಭಿವೃದ್ಧಿಯನ್ನು ಹೊಂದಬೇಕು, ಮುಖ್ಯವಾಗಿ ಬೆಂಗಳೂರಿನಲ್ಲಿರುವಂಥ ಸಮಸ್ಯೆ ಅಂತ ಹೇಳಿದ್ರೆ ರಸ್ತೆ ಗುಂಡಿ ಸಮಸ್ಯೆ. ಬೇರೆ ರಾಜ್ಯದಲ್ಲಿ ಮಾಡ್ದಂಗೆ ರಸ್ತೆ ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತೇಳಿ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು.